Welcome back to my YouTube channel Learn with Ramya. Today I am teaching you SCP syllabus 3rd semester BCom in that 3rd chapter financial decisions. I already uploaded earning per shares problems. Now I am doing leverages problems. For that first we need to learn the format. So the format is income statement. So after this format we are going to calculate three leverages. One is financial leverages, combined leverages and operating leverages. Okay, so first we need to take sales. So question ಅಲ್ಲಿ ಸೇಲ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಸೇಲ್ಸ್ನ ತೊಗೊಳ್ಬೇಕು, ಲೆಸ್ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ಸ್ ಬರುತ್ತೆ. ಸೊ ಕಾಂಟ್ರಿಬ್ಯೂಷನ್ಸ್ ಆದಮೇಲೆ ಅದರಿಂದ ಫಿಕ್ಸ್ಡ್ ಕಾಸ್ಟ್ಗಳನ್ನ ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ಗಳನ್ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ದಟ್ ಈಸ್ EBIT ಬರುತ್ತೆ. ಸೊ ಅದರಿಂದ ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ದೆನ್ ಟ್ಯಾಕ್ಸಸ್ಗಳನ್ನ ಲೆಸ್ ಮಾಡಬೇಕು, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಸ್ ಬರುತ್ತೆ, ದೆನ್ ಪ್ರಿಫರೆನ್ಸ್ ಡಿವಿಡೆಂಟ್ಗಳನ್ನ ಲೆಸ್ ಮಾಡಬೇಕು. ಸೊ ಫೈನಲಿ ನಮಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ಇದು ನಮಗೆ ಫಾರ್ಮ್ಯಾಟ್, ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್. ಓಕೆ, ಸೊ ಇದನ್ನು ಯೂಸ್ ಮಾಡಿಕೊಂಡು ಆ ಮೂರು ಲಿವರೇಜಸ್ಗಳನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಓಕೆ, ಇದರಲ್ಲಿ ಫಸ್ಟ್ ಪ್ರಾಬ್ಲಮ್, ಎ ಫರ್ಮ್ ಆ್ಯಸ್ ಸೇಲ್ಸ್ ಆಫ್ rupees 10 lakh, variable cost 7 lakh and fixed cost 2 lakh and debt of 5 lakh at 10% rate of interest. What are the operating, financial and combined leverages ಅಂತ ಇದೆ. ಸೊ ಇದರಲ್ಲಿ ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ಗಳು ಕೂಡ ಕೊಟ್ಟಿದ್ದಾರೆ, ದೆನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ಡೆಟ್ಟು ಮತ್ತು ಪರ್ಸೆಂಟೇಜಸ್ ಕೊಟ್ಟಿದ್ದಾರೆ. ಸೊ ಆ್ಯಸ್ ಪರ್ ದ ಫಾರ್ಮ್ಯಾಟ್ ವಿ ನೀಡ್ ಟು ರೈಟ್, ದಟ್ ಈಸ್ ಫಸ್ಟ್ ಎಡಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬರೀಬೇಕು. ಸೊ ಅದರಲ್ಲಿ ಫಸ್ಟು ಸೇಲ್ಸ್ ನಮಗೆ ಇಲ್ಲಿ 10 lakh ಇದೆ. ಸೊ ಇಲ್ಲಿ ನಾವು 10 lakh ತೊಗೊಳ್ತೀವಿ. ಅದರಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ 7 lakh ಇದೆ. ಸೊ ಇಲ್ಲಿ ನಾವು 7 lakh ತೊಗೊಳ್ತೀವಿ. 10 lakhಲ್ಲಿ 7 lakhನ ಲೆಸ್ ಮಾಡಿದ್ರೆ ನಮಗೆ 3 lakh ಬರುತ್ತೆ. ಸೊ ಈ 3 lakh ನಮಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 2 lakh. ಆ ಫಿಕ್ಸ್ಡ್ ಕಾಸ್ಟನ್ನ ಲೆಸ್ ಮಾಡ್ಕೊಳ್ಬೇಕು. 3 lakhಲ್ಲಿ 2 lakh ಹೋದರೆ ನಮಗೆ EBIT ಬರುತ್ತೆ, ದಟ್ ಈಸ್ 1 lakh. ಓಕೆ, ದೆನ್ ಅದಾದಮೇಲೆ ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಹೇಗೆ ತೊಗೊಳ್ಳೋದಂದರೆ, ಡೆಟ್ಟು ನಮಗೆ 5 lakh ಇದೆ, ಅದ್ರ ಮೇಲೆ 10% ರೇಟ್ ಆಫ್ ಇಂಟ್ರೆಸ್ಟ್. ಸೊ 5 lakh ಇಂಟು 10% ಮಾಡಿಕೊಂಡ್ರೆ ನಮಗೆ 50,000 ಬರುತ್ತೆ. ಓಕೆ, ಸೊ 1 lakhಲ್ಲಿ 50,000ನ ಲೆಸ್ ಮಾಡಿದ್ರೆ ಸೊ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ 50,000. ಸೊ ಇಲ್ಲಿ ನಮಗೆ ಟ್ಯಾಕ್ಸ್ ಇಲ್ಲ, ಸೊ ಹಾಗಾಗಿ ಸೊ EBTವರೆಗೂ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅವರು ಆಪ್ರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಕೇಳಿದ್ದಾರೆ. ಸೊ ಆಪ್ರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ಬಂದು ಕಾಂಟ್ರಿಬ್ಯೂಷನ್ ದಟ್ ಡಿವೈಡೆಡ್ ಬೈ EBIT. ಸೊ ಕಾಂಟ್ರಿಬ್ಯೂಷನ್ಸ್ ನೋಡಿ ಇಲ್ಲಿ 3 lakh ಇದೆ, ಸೊ EBIT 1 lakh ಇದೆ. ಸೊ 3 lakh ದಟ್ ಡಿವೈಡೆಡ್ ಬೈ 1 lakh ಮಾಡಿದ್ರೆ 3 ಬರುತ್ತೆ. ಅದೇ ಥರ ಫಿನಾನ್ಷಿಯಲ್ ಲಿವರೇಜ್ EBIT ದಟ್ ಡಿವೈಡೆಡ್ ಬೈ EBT. ಸೊ EBIT ಬಂದು ನಮಗೆ ಎಷ್ಟಿದೆ, ಸೊ 1 lakh ಇದೆ ಇಲ್ಲಿ. ಆ್ಯಂಡ್ ನೆಕ್ಸ್ಟು ನಮಗೆ EBT ಬಂದು 50,000 ಇದೆ. 1 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ 2 ಬರುತ್ತೆ. ಆ್ಯಂಡ್ ಇದು ಕಂಬೈನ್ಡ್ ಲಿವರೇಜ್ಗೆ ಫಾರ್ಮುಲಾ ಬಂದು ಕಾಂಟ್ರಿಬ್ಯೂಷನ್ ದಟ್ ಡಿವೈಡೆಡ್ ಬೈ EBT. ಕಾಂಟ್ರಿಬ್ಯೂಷನ್ಸ್ 3 lakh ಇದೆ, ದಟ್ ಡಿವೈಡೆಡ್ ಬೈ EBT ಬಂದು 50,000 ಇದೆ. ಸೊ 3 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ 6 ಬರುತ್ತೆ. ಸೊ ಇದು ಫಸ್ಟ್ illustrations about financial leverages, operating leverages and combined leverages. Thank you.